ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಖ್ಯವಾಗಿ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅವ್ರಿಗೋಸ್ಕರ ಡೆಡಿಕೇಟೆಡ್ ಆಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಥರ್ಡ್ ಪಾರ್ಟಿಯಿಂದ ನಮಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ, ಅವ್ರು ಬಂದ ನಂತರ ನನ್ನ ಲೈಫ್ ಅಂತಕ್ಕಂಥದ್ದು ತುಂಬಾನೇ ಬದಲಾಗಿದೆ, ನಮ್ಮ ಪರ್ಸನ್ ನಮ್ಮ ಮೇಲೆ ಇಂಟ್ರೆಸ್ಟ್ ಅಂತಕ್ಕಂಥದ್ದನ್ನ ಕಳ್ಕೊಂಡಿದ್ದಾರೆ, ಏನ್ ಮಾಡೋದು, ಥರ್ಡ್ ಪಾರ್ಟಿ ರಿಮೂವ್ ಆಗ್ತಾರಾ ಇಲ್ವಾ, ಅಥವಾ ಇದೇ ತರ ಸಿಚುವೇಶನ್ಸ್ ಕಂಟಿನ್ಯೂ ಆಗತ್ತಾ, ಅಥವಾ ಅವರಿಬ್ಬರ ನಡುವೆ ಸಹ ಬ್ರೇಕಪ್ ಅಂತಕ್ಕಂಥದ್ದು ಮುಂದೆ ಫ್ಯೂಚರ್ ಅಲ್ಲಿ ಆಗತ್ತಾ, ಸೊ ಯಾವ ತರ ಎನರ್ಜೀಸ್ ಇದೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ DM ಮಾಡಿದ್ರಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಹ ಮೆನ್ಷನ್ ಮಾಡಿದ್ರಿ. ಸೊ ಇವತ್ತಿನ ದಿನ ನಿಮಗಾಗಿ ಈ ಒಂದು ವಿಡಿಯೋವನ್ನ ತಂದಿದ್ದೇನೆ. ಸೊ ನೋಡೋಣ ಥರ್ಡ್ ಪಾರ್ಟಿ ಎನರ್ಜೀಸ್ ಯಾವ ತರ ಇದೆ, ಏನಾಗುತ್ತೆ ನಿಮ್ ಲೈಫ್ ಅಲ್ಲಿ, ಹಾಗೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ ರೀತಿ ಎನರ್ಜೀಸ್ ನಿಮ್ಮ ಮತ್ತೆ ಪರ್ಸನ್ ನಡುವೆ ಇರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಅಂಡ್ ಈ ಒಂದು ರೀಡಿಂಗ್ ನ ಕ್ಲೇಮ್ ಮಾಡಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸೊ ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಓಕೆ, ಸೊ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನ ಮನಸಾರೆ ನೆನಪಿಸ್ಕೋತಾ ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಏನಾಗ್ತಾ ಇದೆ ಅವರ ಒಂದು ಜೀವನದಲ್ಲಿ, ಥರ್ಡ್ ಪಾರ್ಟಿ ಮತ್ತೆ ಅವರ ನಡುವೆ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಗೈಡ್ ಮಾಡಿ ಏನ್ ನಡೀತಾ ಇದೆ ಥರ್ಡ್ ಪಾರ್ಟಿ ಮತ್ತೆ ನಿಮ್ಮ ಪರ್ಸನಿನ ನಡುವಿನ ಒಂದು ಎನರ್ಜೀಸ್ ಯಾವ ರೀತಿ ಇದೆ. ಓಕೆ, ಏನ್ ನಡೀತಾ ಇದೆ ಅವರ ಒಂದು ಲೈಫ್ ನಲ್ಲಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಅಂಡ್ ಫೈನಲ್ ರಿಸಲ್ಟ್ಸ್. ಓಕೆ, ಸೊ ಎನರ್ಜೀಸ್ ಬಂದಿದೆ ನೋಡಿ ವೀಕ್ಷಕರೇ. ಈ ಒಂದು ಎನರ್ಜೀಸ್ ನ ನೋಡೋದಾದ್ರೆ ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ನಡುವೆ ನಾನು ನೋಡ್ತಾ ಇರ್ತಕ್ಕಂಥ ಎನರ್ಜೀಸ್ ಇದು. ಮೊದಲನೇದಾಗಿ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಒಂಥರ 50-50 ಭಾವನೆ ಬಂದಿದೆ. ಅಂದ್ರೆ ಈ ಪರ್ಸನ್, ಈ ಥರ್ಡ್ ಪರ್ಸನ್ ಯಾರು ಲೈಫಲ್ಲಿ ಬಂದಿದ್ದಾರೆ ಅವ್ರ ಜೊತೆ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಾ, ರಿಲೇಶನ್ಶಿಪ್ ಬೇಡ್ವಾ. ಯಾಕಂದ್ರೆ ಇವ್ರಿಗೆ ಹಿಂಗ ಅನ್ನಿಸ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಒಂದು ಪರ್ಸನ್ ಏನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಬಂದಿರ್ತಕ್ಕಂಥದ್ದು. ಅಂದ್ರೆ ಓಕೆ, ಇವ್ರಿಗೆ ಒಂದು ಲೈಫ್ ಚೆನ್ನಾಗಾಗುತ್ತೆ, ಒಂದು ನಿಮ್ ಪರ್ಸನ್ ಇಂದ ಸಪೋರ್ಟ್ ಸಿಗುತ್ತೆ, ಹಣಕಾಸಿನ ಸಹಾಯ ಆಗುತ್ತೆ, ಮನೆ ಮಾಡ್ಕೋಬಹುದು, ಅಥವಾ ಎಲ್ಲಾ ರೀತಿಯ ಒಂದು ಸಹಾಯ ಅಂತಕ್ಕಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಒಂದು ಥರ್ಡ್ ಪರ್ಸನ್ ನಿಮ್ಮ ವ್ಯಕ್ತಿ ಕಡೆಯಿಂದ. ಹಾಗೆ ಒಂದು ಅನುಕಂಪ ಬರೋ ಹಾಗೆ ಮಾಡೋದು, ನಿಮ್ಮ ಪರ್ಸನ್ ಅನ್ನ ಸೆಳೆಸ್ಕೊಂಡು ಕೆಲಸವನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಸೊ ಈ ತರ ಎನರ್ಜೀಸ್ ನಾನು ತುಂಬಾನೇ ನೋಡ್ತಾ ಇದ್ದೀನಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ, ಅಥವಾ ಈಗ ಆಲ್ರೆಡಿ ಶುರು ಆಗಿರ್ಬೋದು ಎಷ್ಟೋ ಜನಕ್ಕೆ, ಅವರ ನಡುವೆ ಸಹ ಒಂದ್ ರೀತಿ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಬರ್ತಾ ಇದೆ. ಮೊದಲಿನ ಹಾಗೆ ಇಲ್ಲ ಅನ್ನೋದನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರ ನಡುವಿನ ಎನರ್ಜೀಸ್ ಅಷ್ಟು ಉತ್ತಮವಾಗಿ ಇಲ್ಲ. ಸೊ ಮುಂಚೆ ಒಂದ್ ರೀತಿ ಹೇಳ್ಬೇಕಂದ್ರೆ ನೀವೇ ನನ್ ಪ್ರಪಂಚ, ನೀವೇ ನನ್ಗೆಲ್ಲ ಅಂತಕ್ಕಂಥ ಭಾವನೆ ಏನಿದೆ, ಆ ಭಾವನೆ ನಿಧಾನಕ್ಕೆ ಇವಾಗ ಬದಲಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅದೇ ಒಂದ್ ರೀತಿ ಜ್ಞಾನೋದಯ ಆಗ್ತಿದೆ ನಿಮ್ಮ ಪರ್ಸನ್ಗೆ. ಅಂದ್ರೆ ಇವರ ಉದ್ದೇಶ, ಇವರ ಇಂಟೆನ್ಷನ್ ನಿಧಾನಕ್ಕೆ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಂದು ಥರ್ಡ್ ಪರ್ಸನ್ ಇವ್ರ ಜೊತೆ ಮಾತ್ರ ಅಲ್ಲ, ಬೇರೆಯವರ ಜೊತೆ ಸಹ ಒಂದ್ ರೀತಿ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರೋದ್ರಿಂದ ಇವ್ರಿಗೆ ಎಲ್ಲೋ ಒಂದ್ ಕಡೆ ಅನುಮಾನ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪರ್ಸನ್ ಸಹ ಒಂದು ಗೈಡೆನ್ಸ್ ಅಂತಕ್ಕಂಥದ್ದನ್ನ ಅಪೇಕ್ಷೆ ಮಾಡ್ತಿದ್ದಾರೆ. ಇಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ಎನರ್ಜೀಸ್ ಇದೆ ಅಂತಕ್ಕಂಥದ್ದು ಇವರು ಸಹ ತಿಳ್ಕೊಳಕ್ಕೆ ತುಂಬಾನೇ ಪ್ರಯತ್ನ ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಈ ನಿಗೂಢತೆ ಏನು,
ಇದರಿಂದ ಏನಾಗಬಹುದು, ಇವರ ಒಂದು ಉದ್ದೇಶ, ಈ ಥರ್ಡ್ ಪರ್ಸನಿನ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಗೋಚಾರ ಅಂತಕ್ಕಂಥದ್ದು ಆಗ್ತಿದೆ. ನೀವು ಸಹ ತುಂಬಾ ವರ್ಷಗಟ್ಲೆ ವೆಯ್ಟ್ ಮಾಡಿದೀರಾ, ಇವಾಗ ಸರಿ ಹೋಗುತ್ತಾ, ನಾಳೆ ಸರಿ ಹೋಗುತ್ತಾ, ಅಥವಾ ಈ ಪರ್ಸನ್ ಅಂತಕ್ಕಂಥದ್ದು ಥರ್ಡ್ ಪಾರ್ಟಿಯನ್ನ ಬಿಟ್ಟು ಮತ್ತೆ ನಾವು ಒಂದೇ ಮುಂಚಿನ ಹಾಗೆ ಒಂದಾಗ್ತೀವಾ ಅಂತಕ್ಕಂಥ ಒಂದು ಎನರ್ಜೀಸ್ ಅಲ್ಲಿ ನೀವು ಸಹ ತುಂಬಾನೇ ಅಪೇಕ್ಷೆ ಮಾಡ್ತಿದ್ದೀರಾ. ಫ್ಯೂಚರ್ನ ಸಹ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಎದುರಿಸೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತಾನು ಹೇಳಬಹುದು. ಸೊ ಒಂದ್ ರೀತಿ ಹೇಳೋದಾದ್ರೆ ಈ ಪರ್ಸನ್ ಏನಿದೆ, ಇವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ನಿಜವಾದ ಸ್ವರೂಪ, ಆ ಒಂದು ಥರ್ಡ್ ಪರ್ಸನಿನ ಒಂದು ಇಂಟೆನ್ಷನ್ಸ್ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಅಂಡ್ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ, ನಿಮ್ಮ ಪರ್ಸನ್ ಒಂದು ಎಲ್ಲ ಬಿಟ್ಟು ಒಂದು ಹೊಸ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ ಅಂತಕ್ಕಂಥದ್ದು ಇವರ ಮೈಂಡಲ್ಲಿ ಓಡ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಇವ್ರಿಗೆ ಏನ್ ಅನುಭವ ಆಗ್ತಾ ಇದೆ ಈ ಒಂದು ಥರ್ಡ್ ಪರ್ಸನ್ ಇಂದ, ಅದು ಆಲ್ರೆಡಿ ಒಂಥರ ಯೂನಿವರ್ಸ್ ಕಡೆಯಿಂದಾನೇ ಅವ್ರಿಗೆ ವಾರ್ನಿಂಗ್ ಸಿಂಬಲ್ ತರ ಸಿಗ್ತಾ ಇದೆ. ಅಂದ್ರೆ ಅವ್ರ ಏನ್ ಉದ್ದೇಶ, ಅವರ ಒಂದು ಇಂಟೆನ್ಷನ್ ಏನು, ಯಾತಕ್ಕೋಸ್ಕರ ಅವ್ರು ನನ್ನ ಜೀವನದಲ್ಲಿ ಬಂದಿದ್ದಾರೆ, ಅಥವಾ ಜೆನ್ಯೂನ್ ಆಗಿ ನಿಜವಾಗ್ಲೂ ಆ ವ್ಯಕ್ತಿ ನನ್ಗೆ ಮಮಕಾರ ಪ್ರೀತಿಯಿಂದಾನೇ ಬಂದಿದಾರಾ, ಅಥವಾ ಏನೋ ಒಂದು ಮಟೀರಿಯಲಿಸ್ಟಿಕ್ ಆಗಿ ಹಣಕಾಸು ಆಸ್ತಿ ಇರ್ಬೋದು, ಐಷಾರಾಮಿ ಜೀವನಕ್ಕೋಸ್ಕರ ಬಂದಿದಾರ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ವ್ಯಕ್ತಿಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಸೊ ಔಟ್ಕಮ್ ಏನಪ್ಪಾ ಆಗುತ್ತೆ ಈ ಒಂದು ಥರ್ಡ್ ಪರ್ಸನ್ ಮತ್ತೆ ನಿಮ್ಮ ಪರ್ಸನಿನ ನಡುವೆ ಔಟ್ಕಮ್ ನ ನೋಡೋದಾದ್ರೆ, ಎಲ್ಲ ಒಂದು ಕಾಲಘಟ್ಟದಲ್ಲೂ ಒಂದು ಮೆಚಾರಿಟಿ ಅಂತಕ್ಕಂಥದ್ದು, ಮೆಚಾರಿಟಿ ಅಂಡ್ ಒಂದ್ ರೀತಿ ಹೇಳ್ಬೇಕಂದ್ರೆ ನಿಜ ಅನ್ನೋದು ಒಂದು ಬೆಂಕಿ ತರ, ಅದ್ ಯಾವತ್ತಿದ್ರೂ ಒಂದಲ್ಲ ಒಂದಿನ ಹೊರಗಡೆ ಬರ್ಲೇಬೇಕು. ಆ ತರ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಿದೆ. ಸೊ ಏಂಜಲ್ಸ್ ಅಥವಾ ನೀವು ಪ್ರೇಯರ್ ಮಾಡುವಂತಹ ದೈವದಿಂದ ಆಗಿರ್ಬೋದು, ಏಂಜಲ್ಸ್ ಕಡೆಯಿಂದ ಆಗಿರ್ಬಹುದು, ಸೊ ನಿಮ್ಮ ವ್ಯಕ್ತಿ ಮೂವ್ ಆನ್ ಆಗ್ತಾರೆ ಈ ಒಂದು ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಇಂದ. ಸೊ ನೋಡೋಣ ಮುಂದಿನ 3 ತಿಂಗಳ ಎನರ್ಜೀಸ್ ಯಾವ ತರ ಇದೆ ಅಂತ. ಸೊ ಮುಂದಿನ 3 ತಿಂಗಳ ಎನರ್ಜೀಸ್ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಏನೆಲ್ಲ ಬದಲಾವಣೆ ಆಗಬಹುದು, ಯಾವ ಬದಲಾವಣೆಯನ್ನ ನಾವು ಅಪೇಕ್ಷೆ ಮಾಡಬಹುದು, ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಏನಾಗುತ್ತೆ, ಏನೇನು ಎನರ್ಜೀಸ್ ಚೇಂಜ್ ಆಗ್ತಾ ಇದೆ. ಓವರ್ ಎನರ್ಜೀಸ್. ಓಕೆ, ಸೊ ಈ ಒಂದು ಎನರ್ಜೀಸ್ ಮುಂದಿನ 3 ತಿಂಗಳ ಎನರ್ಜೀಸ್ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ನೋಡೋದಾದ್ರೆ, ನಿಮ್ಮ ಪರ್ಸನ್ ಇವಾಗ ಒಂದು ನೆಮ್ಮದಿ ಶಾಂತಿ, ನಾನು ಹೇಳ್ದೆ ಅವರ ಮನಸ್ಸಲ್ಲಿ ಒಂಥರ 50-50 ಮೈಂಡ್ ಸೆಟ್ ಇದೆ. ಇದೇನು ಅಂತ ತಿಳ್ಕೊಬೇಕು, ಸ್ಪಷ್ಟಪಡಿಸ್ಕೋಬೇಕು ನನ್ನ ಲೈಫಲ್ಲಿ ಅನ್ನೋ ಪ್ರಯತ್ನವನ್ನ ಅವ್ರು ಪಡ್ತಾ ಇದ್ದಾರೆ. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಇವ್ರಿಗೆ ಧ್ಯಾನ ಆಗಿರ್ಬೋದು, ಅಥವಾ ತನ್ನನ್ಗೆ ತಾನು ಅರಿತುಕೊಳ್ತಕ್ಕಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ಮಾಡ್ತಾರೆ. ಅಂದ್ರೆ ನನ್ನ ಪರ್ಪಸ್ ಏನು, ನಾನು ಯಾಕೆ ಈ ತರ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಯಾಕೆ 3ನೇ ವ್ಯಕ್ತಿ ಬಂದು ನನ್ನ ಲೈಫಲ್ಲಿ ಆಟ ಆಡ್ಬೇಕು, ಈ ತರ ಎಷ್ಟೋ ಪ್ರಶ್ನೆಗಳು ಇವ್ರನ್ನಾನೇ ಕುತ್ಕೊಂಡು ಧ್ಯಾನದ ಮುಖಾಂತರ ಇವರು ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಯಾರೆಲ್ಲ ಮುಖವಾಡ ಧರಿಸಿ ಆಟ ಆಡ್ತಾ ಇದ್ರು ಇವರ ಒಂದು ಲೈಫ್ ಅಲ್ಲಿ, ಆ ಮುಖವಾಡ ಅಂತಕ್ಕಂಥದ್ದು ಕಳಿಚಿ ಬೀಳ್ತಾ ಇದೆ. ಅಂದ್ರೆ ಈ ಥರ್ಡ್ ಪರ್ಸನ್ ಏನ್ ಇಂಟೆನ್ಷನ್ ಇಂದ ಬಂದಿದ್ರು, ಆ ಇಂಟೆನ್ಷನ್ ಸಂಪೂರ್ಣವಾಗಿ ಇವ್ರಿಗೆ ಅರ್ಥ ಆಗುತ್ತೆ. ಅಂಡ್ ಇವ್ರು ಬಂದ್ಬಿಟ್ಟು ಅದಕ್ಕೆ ತಕ್ಕ ಒಂದು ಆಕ್ಷನ್ ಅಂತಕ್ಕಂಥದ್ದನ್ನ ತಗೋತಾ ಇದ್ದಾರೆ. ಇದರಿಂದ ಹೊರಗಡೆ ಬರ್ತಕ್ಕಂಥದ್ದಂದ್ರೆ, ನಾನು ಎಲ್ಲವನ್ನೂ ಬಿಟ್ಟು, ಈ ಒಂದು ಮಾಯೆಯನ್ನ ಬಿಟ್ಟು ನಾನು ಹೊರಗಡೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಒಂದ್ ರೀತಿ ಹೇಳ್ಬೇಕಂದ್ರೆ, ಇಷ್ಟು ದಿವಸ ಪಂಜರದಲ್ಲಿ ಇದ್ದಂತಹ ಗಿಳಿ ಇವತ್ತು ನೆಕ್ಸ್ಟ್ ಒಂದು 3 ತಿಂಗಳ ಒಳಗೆ ಏನಿದೆ ಅದನ್ನ ಹೊರಗಡೆ ಬರ್ತಕ್ಕಂತಹ, ಈ ಮಾಯೆಯಿಂದ, ಈ ಛಾಯೆಯಿಂದ ಹೊರಗಡೆ ಬರ್ತಕ್ಕಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ನಡೀತಾ ಇದೆ ಅಂತಾನೆ ಹೇಳಬಹುದು. ಹಾಗೆ ಟ್ರಾವೆಲಿಂಗ್ ಕಾರ್ಡ್ ಬಂದಿರೋದ್ರಿಂದ ತುಂಬಾನೇ ಟ್ರಾವೆಲ್ ಅಂತಕ್ಕಂಥದ್ದು ನೀವು ನಿಮ್ಮ ಪರ್ಸನ್ ಮಾಡ್ತಾ ಇದ್ದೀರಾ. ಇದು ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಪರ್ಸನಲ್ ಟ್ರಿಪ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನೀವು ಮತ್ತೆ ನಿಮ್ಮ ಪರ್ಸನ್ ಒಟ್ಟಿಗೆ ಕಾಲವನ್ನ ಕಳೀತಕ್ಕಂಥದ್ದು, ಇವ್ರಿಗೆ ತಮ್ಮ ಒಂದು ತಪ್ಪಿನ ಅರಿವಾಗಿ
ಇವರ ಒಂದು ಜೀವನದ ಪಾಠ ಅಂತಕ್ಕಂಥದ್ದನ್ನ ಇವರು ಕಲಿಯತಕ್ಕಂಥ ಒಂದು ಪ್ರಯತ್ನ ಅಂತಕ್ಕಂಥದ್ದು ನಡೀತಾ ಇದೆ. ಅಂಡ್ ಇವ್ರಿಗೆ ಅನಿಸ್ತಾ ಇದೆ ಎಲ್ರು ಬಿಟ್ಟು ಹೋದ್ಮೇಲೆ ಆ ಲೋನ್ಲಿನೆಸ್ ಅಂತಕ್ಕಂಥದ್ದು ಕಾಡುತ್ತೆ. ಹೌದು, ನನ್ನವ್ರನ್ನ ನಾನು ದೂರ ಮಾಡ್ಕೊಂಡೆ, ಯಾರಿಗೋಸ್ಕರ, ಯಾವುದೋ ಒಂದು ಮೂರನೇ ವ್ಯಕ್ತಿಗೋಸ್ಕರ ನನ್ನವ್ರನ್ನ ನಾನು ದೂರ ಮಾಡ್ಕೊಂಡೆ, ಆ ಒಂದು ತಪ್ಪಿನ ಅರಿವು ಅಂತಕ್ಕಂಥದ್ದು ಇವ್ರಿಗೆ ಆಗ್ತಾ ಇದೆ. ಸೊ ನಿಧಾನವಾಗಿ ಓವರ್ ಆಲ್ ಎನರ್ಜಿಸ್ ನೋಡೋದಾದ್ರೆ ನಿಧಾನ ಆಗುತ್ತೆ, ಬಟ್ ಎಲ್ಲವೂ ಇದು ಇಂಪ್ರೂವ್ ಅಂತಕ್ಕಂಥದ್ದು ಆಗ್ತಾ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಭಾವಿಸೋಣ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಥರ್ಡ್ ಪರ್ಸನ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ಒಂದು ವಿಶೇಷವಾದ ಟಿಪ್ ನಾನು ನಿಮ್ಗೆ ಏನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ನೋಡ್ಬೋದು ನನ್ನ ಎದುರುಗಡೆ ಒಂದು ಮಾಲಾ ಇದೆ. ಇದನ್ನ ನಾವು ಸೆಲೆನೈಟ್ ಇಂದ ಮಾಡಿರ್ತಕ್ಕಂಥ ಒಂದು ಮಾಲಾ ಆಗಿರುತ್ತೆ. ಸೊ ನೀವು ಬಿಸಿಲಿಗೂ ನೋಡ್ಬೋದು, ಇದು ಒಂಥರ ತುಂಬಾನೇ ಶೈನಿಂಗ್ ಆಗಿ ಹೊಡಿತಾ ಇರುತ್ತೆ. ಇದು ಒರಿಜಿನಲ್ ಸೆಲೆನೈಟ್ ಮಾಲಾ. ಈ ಮಾಲವನ್ನ ಯಾರೆಲ್ಲ ಧರಿಸ್ಬೇಕು ಅಂತಂದ್ರೆ, ಯಾರೆಲ್ಲ ತುಂಬಾ ಹೊರಗಡೆ ಓಡಾಡ್ತೀರಾ, ನಿತ್ಯ ಜನಜಂಜಾಟದಲ್ಲಿ ಮುಳುಗಿರ್ತೀರಾ, ತುಂಬಾ ಹೊಸ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ, ಅವರಿಂದ ನಿಮ್ಗೆ ಹಲವಾರು ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗಿರುತ್ತೆ. ಸೊ ನಿಮಗೆ ಆ ಒಂದು ನೆಗೆಟಿವ್ ಎನರ್ಜಿ ತಾಕಬಾರ್ದು ಅಂದ್ರೆ ಈ ಮಾಲೆಯನ್ನ ಕಂಪಲ್ಸರಿ ನೀವು ಎಲ್ರೂ ಧರಿಸ್ಬೇಕಾಗತ್ತೆ ಅಂತಾನೆ ಹೇಳ್ತೀನಿ. ಸೆಲೆನೈಟ್ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾದ ಒಂದು ಕ್ರಿಸ್ಟಲ್ ಅಂದ್ರೆ, ಇದನ್ನ ಯಾರು ಧರಿಸ್ತಾರೋ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಶಕ್ತಿ ಮುಟ್ಟೋದಕ್ಕೂ ಇದು ಬಿಡೋದಿಲ್ಲ. ಏನೇ ನಕಾರಾತ್ಮಕತೆ ನಿಮ್ಮ ಹತ್ರ ಬಂದ್ರು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಅದನ್ನ ತಗೊಳುತ್ತೆ. ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಅದ್ಭುತವಾದ ಕೆಲಸ ಈ ಒಂದು ಸೆಲೆನೈಟ್ ಕ್ರಿಸ್ಟಲ್ ಮಾಡುತ್ತೆ. ಈ ಸೆಲೆನೈಟ್ ಕ್ರಿಸ್ಟಲ್ ನ ನೀವು ಬ್ರೇಸ್ಲೆಟ್ ರೂಪದಲ್ಲಾದ್ರೂ ಧರಿಸಬಹುದು, ಮಾಲದ ರೂಪದಲ್ಲಿ ಬೇಕಾದ್ರೂ ಧರಿಸಬಹುದು. ಬಟ್ ನಾನು ಮಾಲಾನೇ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಇದರಲ್ಲಿ 108 ಬೀಡ್ಸ್ ಇರೋದ್ರಿಂದ ತುಂಬಾ ಒಂದು ಸ್ಟ್ರಾಂಗ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ನಿಮ್ಮ ಒಂದು ಸುತ್ತಮುತ್ತಲಿನ ನಿಮ್ಮ ಆರಾ, ನಿಮ್ಮ ಬಾಡಿಗೆ ಕೊಡ್ತಕ್ಕಂಥದ್ದು ನಡೆಯುತ್ತೆ. ಸೊ ಈ ಒಂದು ಮಾಲೆ ನಿಮ್ಮ ಕುತ್ತಿಗೆನಲ್ಲಿ ಇದ್ರೆ ಸಾಕು, ನೀವು ಎಂತಹ ವ್ಯಕ್ತಿ, ಎಂತ ನಕಾರಾತ್ಮಕ ಒಂದು ಜಾಗಕ್ಕೆ ಹೋಗಿ ಬಂದ್ರೂ ಸಹ ನಿಮ್ಗೆ ಯಾವುದೇ ರೀತಿ ತೊಂದರೆ ಅಂತಕ್ಕಂಥದ್ದು ಆಗಲ್ಲ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಶ್ರೀರಕ್ಷೆ ಅಂತಕ್ಕಂಥದ್ದು ಈ ಸೆಲೆನೈಟ್ ಕ್ರಿಸ್ಟಲ್ ಮಾಡುತ್ತೆ ನಿಮ್ಗೆ. ಅಂಡ್ ಯಾರಿಗೆಲ್ಲ ಕೆಟ್ಟ ಕನ್ಸು ಬೀಳುತ್ತೆ ನೈಟ್ ಹೊತ್ತು, ಈ ಒಂದು ಸೆಲೆನೈಟ್ ಮಾಲೆಯನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಯಾವುದೇ ನಕಾರಾತ್ಮಕ ಎನರ್ಜಿ ನಿಮ್ಮ ಹತ್ರ ಕೂಡ ಸುಳಿಯಲ್ಲ. ಒಂದು ವೇಳೆ ಸುಳಿದ್ರುನು ಈ ಒಂದು ಕ್ರಿಸ್ಟಲ್ಸ್ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಶ್ರೀರಕ್ಷೆ ಅಂತಕ್ಕಂಥದ್ದು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಒರಿಜಿನಲ್ ಸೆಲೆನೈಟ್ ಮಾಲೆ ಬೇಕಾಗಿದೆ, ದಯವಿಟ್ಟು ನನಗ್ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ಆಫೀಸ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೆಲೆನೈಟ್ ಮಾಲವನ್ನ ನೀವು ಆರ್ಡರ್ ಮಾಡ್ಕೊಳ್ಳಿ. ಕೊರಿಯರ್ ಮುಖಾಂತರ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪಿಸಲಾಗುತ್ತೆ. ಸೊ ಇದರ ಬೆಲೆ ಎಷ್ಟು, ಇದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನೀವು ನೇರವಾಗಿ ಸಂಪರ್ಕ ಮಾಡಿ ತಿಳ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಖಂಡಿತ ಪ್ರತಿಯೊಬ್ಬರಿಗೂ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ದಯವಿಟ್ಟು ಪ್ರೊಟೆಕ್ಟೆಡ್ ಆಗಿರಿ, ಸೇಫ್ ಆಗಿರಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.